ಹಾಯ್ ಎಲ್ಲರಿಗೂ. ನಾನಿವತ್ತು ಹುರುಳಿ ಮತ್ತು ಸೌತೆಕಾಯಿ ಹಾಕಿ ಮಾಡುವ ಕೊದ್ದೆಲ್ ರೆಸಿಪಿಯನ್ನು ಹೇಳುತ್ತೇನೆ. ಇಲ್ಲಿ ನಾನು 1/4 ಗ್ಲಾಸ್ ಹುರುಳಿಯನ್ನು ತಗೊಂಡು 1 ಗಂಟೆ ನೆನೆಸಿಟ್ಟಿದ್ದೇನೆ. ನಂತರ ಅರ್ಧ ಸೌತೆಕಾಯಿಯನ್ನು ಕಟ್ ಮಾಡಿ ಅದರ ಸಿಪ್ಪೆ ತೆಗಿಲಿಲ್ಲ, ಅದರ ಬೀಜ ಎಲ್ಲ ತೆಗೆದಿದ್ದೇನೆ. ನಂತರ ಕುಕ್ಕರಲ್ಲಿ ಹುರುಳಿ ಮತ್ತು ಸೌತೆಕಾಯಿಯನ್ನು ಒಟ್ಟಿಗೆ ಬೇಯಿಸಿದ್ದೇನೆ. 2 ವಿಸಿಲ್ ಬಂದ ಕೂಡಲೇ ಆಫ್ ಮಾಡಿ ನಂತರ ಸೌತೆಕಾಯಿಯನ್ನು ಸಪ್ರೇಟ್ ತೆಗೆದು ಹುರುಳಿಯನ್ನು 1/4 ಗಂಟೆ ಬೇಯಿಸಿದ್ದೇನೆ ನಾನು. ನಂತರ 2 ನುಗ್ಗೆಕಾಯಿಯನ್ನು ಅದನ್ನು ಸಪ್ರೇಟಾಗಿ ಬೇಯಿಸಿದ್ದೇನೆ. ಅದು ಬೇಯುವ ತನಕ ಮಸಾಲಕ್ಕೆ ಅರ್ಧ ತೆಂಗಿನಕಾಯಿ ತುರಿ, 10 ಫ್ರೈ ಮಾಡಿದ ಮೆಣಸು ಮತ್ತು ಹುಳಿಯನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಸೌತೆಕಾಯಿ ಬೆಂದಿದೆ. ಈಗ ನುಗ್ಗೆಯನ್ನು ಅರ್ಧ ಬೇಯಿಸಿದ್ದೇನೆ ಮತ್ತು ಮಸಾಲದೊಟ್ಟಿಗೆ ಪುನಃ ಬೇಯ್ತದ್ದು. ಹುರುಳಿ ಕೂಡ ಚೆನ್ನಾಗಿ ಬೆಂದಿದೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿದ್ದೇನೆ. ಇದು ಕುದಿ ಬಂದ ನಂತರ ನಾನು ಸೌತೆಕಾಯಿ ಮತ್ತು ನುಗ್ಗೆಯನ್ನು ಹಾಕಿದ್ದೇನೆ. ನಂತರ ಒಗ್ಗರಣೆಗೆ ಬೆಳ್ಳುಳ್ಳಿ 10-12 ಎಸಳು ತಗೊಂಡಿದ್ದೇನೆ. ಇದನ್ನು ಸರಿ ಗುದ್ದಬೇಕು. ಅದು ಹಿಂದೆ ಸೈಡ್ ಇಲ್ಲಿ ಸರಿ ಗುದ್ದಬೇಕು, ಇಲ್ಲಾಂದರೆ ಫ್ರೈ ಮಾಡುವಾಗ ಸಿಡಿತದೆ. ಇದು ಸರಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿಯನ್ನು. ನಂತರ ಒಗ್ಗರಣೆ ಹಾಕಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.